ಈ ಬನ್ನಿ ವೃಕ್ಷ ಯಾಕೆ ಬಂತು ಇಲ್ಲಿ ಅಂತಂದರೆ, ನಾವು ಸ್ವಲ್ಪ ಪುರಾಣಕ್ಕೆ ಹೋದರೆ ಇದೇ ಆಯುಧ ಪೂಜೆ ಮಹಾನವಮಿಯ ದಿನ ಅಜ್ಞಾತವಾಸವನ್ನು ಕಳೆದಂಥ ಪಾಂಡವರು ಬಟ್ಟೆಯಲ್ಲಿ ಸುತ್ತಿಟ್ಟಿದ್ದಂಥ ತಮ್ಮ ಶಸ್ತ್ರಾಸ್ತ್ರಗಳನ್ನು ಬಿಚ್ಚಿ ಬನ್ನಿ ಮರದಲ್ಲಿ ಕಟ್ಟಿಟ್ಟಿರ್ತಾರೆ. ಸೊ ಬನ್ನಿ ಮರಕ್ಕೆ ಪೂಜೆ ಮಾಡಿ ಅಲ್ಲಿ ಕಟ್ಟಿಟ್ಟಿದ್ದಂಥ, ಯಾಕೆಂದರೆ ಅವು ಅಜ್ಞಾತವಾಸ ಅಲ್ವೇ, ಕಾಣಿಸ್ಕೋಬಾರ್ದಲ್ಲ, ತಾವು ಕಾಣಿಸ್ಕೋಬಾರ್ದು, ಶಸ್ತ್ರಾಸ್ತ್ರವೂ ಕಾಣಿಸ್ಬಾರ್ದಲ್ಲ, ಯಾವ್ದಾದ್ರು ಸಿಕ್ಕಾಕೊಂಡ್ರೆ ಪುನಃ 14 ವರ್ಷ ವನವಾಸ ಹೋಗಬೇಕಿತ್ತಲ್ಲ. ಹಾಗಾಗಿ ಎಲ್ಲವನ್ನು ಔಸಿಟ್ಟಿರ್ತಾರೆ ಪಾಂಡವರು. 14ನೇ ವರ್ಷ ಎಲ್ಲ ಮುಗಿದು 1 ವರ್ಷ ಅಜ್ಞಾತವಾಸ ಮುಗಿದು ಆ ಮುಗಿದ ದಿನ ಅವತ್ತು ಮಹಾನವಮಿ ಆ ಶಸ್ತ್ರಾಸ್ತ್ರಗಳನ್ನೆಲ್ಲ ಬಿಚ್ಚಿ ಅದನ್ನು ತೊಳೆದು ಪೂಜೆ ಮಾಡ್ತಾರೆ. ಅದು ಆಯುಧ ಪೂಜೆ ಆಯಿತು. ಮಹಾನವಮಿ ದಿನ ಆಯುಧ ಪೂಜೆ ಶುರು ಮಾಡಿದವರು ಪಾಂಡವರು. ಆಮೇಲೆ ವಿಜಯದಶಮಿ ದಿನ ಅವರು ಯುದ್ಧಕ್ಕೆ ಹೋಗ್ತಾರೆ. ದಶಮಿ ಅನ್ನೋದು ವಿಜಯದಶಮಿ ಆಗಿದ್ದು ಅವತ್ತೇ. ಕೌರವರ ಮೇಲೆ ಯುದ್ಧಕ್ಕೆ ಹೊರಟು ಅವರು ಯುದ್ಧ ಗೆದ್ಕೊಂಡು ಬಂದದ್ದು ದಿನ. ಸೊ ಈಗ ಅದಿಲ್ವಲ್ಲ ಈಗ. ಸೊ ನಾವು ಈಗ ಆಯುಧ ಪೂಜೆ ದಿನ ಇಲ್ಲೂ ಎಲ್ಲ ಶಸ್ತ್ರಾಸ್ತ್ರಗಳಿಗೆ ಪೂಜೆಯನ್ನು ಸಾಂಕೇತಿಕವಾಗಿ ಮಾಡ್ತೀವಿ. ವಿಜಯದಶಮಿ ದಿನ ಮಹಾರಾಜರು ದಶಮಿಲಿ ಮೆರವಣಿಗೆ ಹೋಗ್ತಾರೆ, ಬಟ್ ಬನ್ನಿ ಮರಕ್ಕೆ ಪೂಜೆ ಮಾಡಿ ಬರ್ತಾರೆ. ಅಲ್ಲಿಗೆ ಈಗಿನ ದಸರೆ ಬಂದು ನಿಂತಿದೆ.